ಪ್ರಶ್ನೆ ಬಿದ್ದಾಗ ಗಾಡಿ ನಿಂದ್ರಿಸಿಲ್ಲಂತ್ರಿ, ಅದಕ್ಕೆ ವಿನಯ್ ರಸ್ತೆ ಮೇಲೆ ನಿಂತು ಕಲ್ ತಗೊಂಡು ಗಾಡಿ ತಗೊಂಡು ಗಡ್ಡ ಹಾಕಿ ನಿಂದ್ರಿಸ್ಯಾನ. ಹನುಮಾನ ಏನು ಚಾವಿ ಮ್ಯಾಗ ಹೋಗದ, ಚಾವಿ ನಿಯರ್ಲಿ ನಾವು 1.5 ತಾಸು ಮ್ಯಾಲ ಹತ್ತು ಹುಡುಕಾಕತ್ತೆ, ಇನ್ನಾದ್ರೂ ಗಾಡಿ ಚಾವಿ ಸಿಗೋತಿ. ಪವನ್ ಒಂದು ಹೆಸರು, ಇನ್ನೊಂದು ಹೆಸರು ಹನುಮಾನ್. ಅವನ ಹೆಸರು ತಕ್ಕಂಗೆ ಅವ ಚಾವಿ ಒಗ್ದಾನ, ಚಾವಿ ಸಿಗ್ಲಿಲ್ಲ. ನೀವು ನೋಡ್ಬೋದು ಪ್ಯಾಂಗಾಂಗ್ ಲೇಕ್ ಇಂದ ವ್ಯೂ. ಡ್ರೋನ್ ರೆಡಿ ಮಾಡತ್ತೀವಿ. ಹಲೋ ಆ್ಯಂಡ್ ನಮಸ್ಕಾರ ಎಲ್ಲರಿಗೂ. ಇವತ್ತಿಂದ ನಮ್ದು ಲದಾಖ್ ಟ್ರಿಪ್ಪಿಂದ ಡೇ 5 ಆರ್ ಡೇ 6 ನಂಗೆ ಅಷ್ಟು ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಡೇಸ್ನು ನೆನಪರ ಆತೀನಿ ಮೇಲ್ಕ. ಇವತ್ತೇನೈತಂದ್ರೆ ನಾವು ನಿನ್ನೆ ನೂಬ್ರಾ ವ್ಯಾಲಿದೊಳಗೆ ಸ್ಟೇ ಮಾಡಿದ್ವಿ, ಸ್ಯಾಂಡ್ ಡ್ಯೂನ್ಸಿಗೆ ಹೋಗಿ ಬಂದು. ನೂಬ್ರಾ ವ್ಯಾಲಿಲಿಂತ ಇವತ್ತು ನಾವು ಪ್ಯಾಂಗಾಂಗ್ ಲೇಕ್ ಕಡೆ ಹೋಗ್ಬೇಕು. ಜರ್ನಿ ಸ್ವಲ್ಪ ದೊಡ್ಡದೈತಿ ಇವತ್ತಿಂದ. ಅದ್ರದೊಳಗೆ ನಿಮ್ಗೆ ಗೊತ್ತಿರೋಂಗೆ ಪ್ಯಾಂಗಾಂಗ್ ಲೇಕ್ ಏನೈತಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್. ಮತ್ತು ಆನ್ ದ ವೇ ಜಾಸ್ತಿ ಏನು ಪ್ಲೇಸಸ್ ಇಲ್ಲಿ ಇವತ್ತು ನೋಡೋದು. ಶಿಯೋಕ್ ವ್ಯಾಲಿ ಅಂತೇಳಿ ಏನೋ ಒಂದು ಪ್ಲೇಸ್ ಐತಿ, 14,500 ಫೀಟ್ ಅಬವ್ ಐತಿ. ಬಟ್ ಆನ್ ದ ವೇ ರೋಡ್ದೊಳಗೆ ಇರುತ್ತೆ, ಅದ್ರದೊಳಗೆ ಏನಿಲ್ಲ. ಬಟ್ ಇವತ್ತು ನಮ್ದು ಏನೈತಿ ಡೆಸ್ಟಿನೇಷನ್ ಡೈರೆಕ್ಟ್ ಪ್ಯಾಂಗಾಂಗ್ ಐತಿ. ಪ್ಯಾಂಗಾಂಗ್ ಕಡೆ ಏನು ವ್ಯೂ ಐತಿ, ಅಲ್ಟಿಮೇಟ್ ವ್ಯೂ ಇರುತ್ತೆ. ಸೊ ಆನ್ ದ ವೇ ಏನೇನು ಅಬ್ಸ್ಟ್ಯಾಕಲ್ಸ್ ಬರ್ತಾವೆ, ಏನೇನು ಐತಿ ಎಲ್ಲ ನಾನು ಈ ವಿಡಿಯೋದೊಳಗೆ ಕವರ್ ಮಾಡ್ತೀನಿ. ಮತ್ತು ನಾವೇನೇನು ಮಾಡ್ತೀವಿ ಅನ್ನೋದು ಕಂಪ್ಲೀಟ್ ಈ ವಿಡಿಯೋದೊಳಗೆ ಇರುತ್ತೆ. ವಿಡಿಯೋ ಎಂಡ್ ತನಕ ನೋಡೋದು ಮರಿಬೇಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿ. ಆಲ್ಮೋಸ್ಟ್ ಎಲ್ಲರೂ ರೆಡಿ ಇದ್ದೀವಿ, ಗಾರ್ಡ್ ಹಾಕೊಂಡು ರೆಡಿ ಇದ್ದೀವಿ. ನಮ್ದು ಲಗೇಜ್ನು ಪ್ಯಾಕ್ ಆಗೈತಿ. ಇನ್ನೂ ಒಂದು ಏನಂದ್ರೆ ನೂಬ್ರಾಕ್ಕಿಂತ ಮುಂದೆ ಎಲ್ಲೂ ನಿಮ್ಗೆ ಪೆಟ್ರೋಲ್ ಸಿಗಂಗಿಲ್ಲ. ಚಾವಿ ಕೋನು ಬಾಯ್, ನೂಬ್ರಾಕ್ಕಿಂತ ಮುಂದೆ ನಿಮ್ಗೆ ಪೆಟ್ರೋಲ್ ಸಿಗಂಗಿಲ್ಲ. ಸೊ ಸಿಕ್ಕರ್ನು ಪ್ಯಾಂಗಾಂಗ್ದೊಳಗೆ ಸಿಗುತ್ತೆ, ಬಟ್ ಭಾಳ ಕಾಸ್ಟ್ಲಿ ಇರುತ್ತೆ ಅಲ್ಲಿ. ಸೊ ಅದ್ರ ಸಂಬಂಧ ಎಲ್ಲ ವೆಹಿಕಲ್ಸಿನ ಪೆಟ್ರೋಲ್ ನಾವು ನೂಬ್ರಾದೊಳಗೆ ಫಿಲ್ ಮಾಡ್ಕೊಂಡು ಏನು ಟ್ಯಾಂಕ್ ಐತಿ ಅದನ್ನು ಇಲ್ಲೇ ನೂಬ್ರಾದೊಳಗೆ ಫುಲ್ ಮಾಡ್ಕೋಬೇಕು. ನೋಡೋಣ, ಈಗ ನಾವು ಸ್ಟಾರ್ಟ್ ಮಾಡತ್ತೀವಿ ನಮ್ಮ ಜರ್ನಿ. ಆಲ್ಮೋಸ್ಟ್ ಎಲ್ಲ ರೆಡಿ ಐತಿ, ನಮ್ಮ ಗಾಡಿನೂ ಚಾಲೂ ಆಗೈತಿ. ಮತ್ತು ಲಗೇಜ್ ಹಾಕಿ ಕಂಪ್ಲೀಟ್ ಕವರ್ ಮಾಡೀವಿ. ಯಾಕಂದ್ರೆ ನಿನ್ನೆ ಲಗೇಜ್ ಎಲ್ಲ ಧೂಳು ಆಗಿದ್ದು, ಅದರ ಸಂಬಂಧ ಇವತ್ತು ಹಾಕಿ ಕವರ್ ಮಾಡೀವಿ. ನಿನ್ನೆ ನಾವು ಡಿಸ್ಕಿಟ್ ಮಾನಿಸ್ಟ್ರಿ ಕಡೆ ಹೋಗಿದ್ವಿ. ಅದ ಮಾನಿಸ್ಟ್ರಿ ಕಡೆ ಪೆಟ್ರೋಲ್ ಪಂಪ್ ಐತಂತ, ಅಲ್ಲಿ ಹೋಗಿ ಎಲ್ಲ ಗಾಡಿಗೂ ಪೆಟ್ರೋಲ್ ಫುಲ್ ಮಾಡಿಸ್ಕೊತೀವಿ. ಸೊ ಜಾಸ್ತಿ ಅಂತರೂ ಏನು ಪೆಟ್ರೋಲ್ ಹೋಗಿಲ್ಲ, ಮೇ ಬಿ ಒಂದು ಸಿಂಗಲ್ ಪಾಯಿಂಟ್ ಇಲ್ಲ ಸಿಂಗಲ್ ಪಾಯಿಂಟ್ಗಿಂತ ಕಮ್ಮಿನೇ ಐತಿ. ಬಟ್ ಅಂದ್ರೂ ಅದೆಲ್ಲ ಫಿಲ್ ಮಾಡಿಸ್ಕೊಂಡು ಒಂದು ಎಮರ್ಜೆನ್ಸಿ ಟ್ಯಾಂಕ್ ಇಟ್ಟಿವಿ. ಅದರದೊಳಗೆ ಒಂದು 30 to 40 ಲೀಟರ್ಸ್ ಎಮರ್ಜೆನ್ಸಿ ಪೆಟ್ರೋಲ್ ತೊಗೊಂಡು ನಾವು ಅಲ್ಲಿಂದ ಬಿಡ್ತೀವಿ. ನಿನ್ನಿದ ಮೋಸ್ಟ್ ಫೇಮಸ್ ಕಚಡಾ ರೋಡ್ ಮತ್ತೆ ಚಾಲು ಆದ. ಕಲ್ಸಿರ್ತನ ನನಗಂತ ಮಟ್ಟಿಗೆ 10 to 15 ಕಿಲೋಮೀಟರ್ಸ್ ಇದೆ ಕಚಡಾ ರೋಡ್ ಐತೆ ಪೂರ. ನೋಡೋಣ, ಆದಷ್ಟು ಜಲ್ದಿ ಹೋಗೋಕೆ ಟ್ರೈ ಮಾಡ್ತೀವಿ. ಎಲ್ಲ ಆಫ್ ರೋಡಿಂಗ್ ಇದ್ದಿದ್ದ ಕಾರಣ ಎಲ್ಲ ವೆಹಿಕಲ್ ಒಳಗೆ ಏರ್ ಪ್ರೆಷರ್ ಕಡಿಮೆ ಆಗಿತ್ತು, ಹಾಗಾಗಿ ನಾವು ಏರ್ ಹಾಕೊಂಡು ಕುಂತಿದ್ವಿ. ಇಲ್ಲೇ ಪೆಟ್ರೋಲ್ ಪಂಪ್ ಎಷ್ಟು ಗದ್ದಲಿರತ್ತೆ ಅಂತಂದ್ರೆ, ಇಲ್ಲೇ ಪುಕ್ಷೇಟಿ ಕೆಲಸ ಅಂದ್ರೆ ಹವಾ ಹಾಕೋದು ಯಾರೂ ಮಾಡೋಕ್ಕಿರಲ್ಲ, ನಾವೇ ಮಾಡ್ಕೋಬೇಕು ಇವೆಲ್ಲ. ನಮ್ಮ ಟೀಮ್ ಲೀಡರ್ ಆದ ವೆಂಕಟೇಶ್ ಬಾಕಳೆ ಅವರು ಈ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಇರೋ ಕಾರಣ ಒಮ್ಮೆ ಬ್ಲಾಕ್ ಮಾಡ್ತಾರೆ, ಒಮ್ಮೆ ಬಿಡ್ತಾರೆ. ಹಂಗಾಗಿ ಇಷ್ಟೊತ್ತೆಲ್ಲ ಇದು 4 ವೀಲರ್ಸ್ ಎಲ್ಲ ನೋಡ್ಬೋದು ನೀವೆಲ್ಲ 4 ವೀಲರ್ಸ್ ಎಲ್ಲ ಹೆಂಗೆ ಅಂತಂದ್ರೆ. 2 ವೀಲರ್ ಇದ್ದು ನಾವು ಸ್ವಲ್ಪ ರಿಸ್ಕ್ ತೊಗೊಂಡು ಕಲ್ಲಿಗಿಲಿ ಮೇಲೆ ಹಿಂಗೆ ಮಾಡಿ ಮುಂದೆ ಬಂದೀವಿ. ನೋಡ್ಬೇಕು ಈಗ ನಮ್ಗೆ ಅಥರೈಸ್ ಇಲ್ಲಿ ನಿಂದಿರ್ತಾರೆ ಅನ್ಸುತ್ತೆ ಅಥಾರಿಟೀಸ್. ನಮಗಿಲ್ಲಿ ಅಥಾರಿಟೀಸ್ ಇಲ್ಲಿಗೆ ನಿಂದಿರ್ತಾರೆ. ಈಗ ನಮಗೆ ಇಲ್ಲಿ ಮುಂದೆ ರಸ್ತೆ ಇಲ್ಲ, ಅದೇ छुड़िएगा साहब, ये लफड़ा ही तो भी बहुत जल्द. चल चल चालू करो. ये मनुष्य आगे जाओ नको ಕಡಿಮೆಯಾ. ಸೊ ಈಗ ಜಸ್ಟ್ ಇದೇನು ಟ್ರಾಫಿಕ್ ರಿಲೀಸ್ ಆಗೈತಿ, ಇದು ರೋಡ್ ಮಾಡಿದ್ರು ಅವರು. ಸೊ ಮೇ ಬಿ ಏನೋ ಡ್ಯಾಮೇಜ್ ಇತ್ತು, ಇಲ್ಲ ಕಲ್ಲು ಬಿದ್ದಿತ್ತು, ಎಲ್ಲ ಸರಿಸಿ ಕ್ಲಿಯರ್ ಮಾಡ್ಯಾರ. ಸೊ ಒಂದು ಕೆಲಸ ನಾವೇನು ಮಾಡ್ಬೇಕಂದ್ರೆ ಇಲ್ಲಿಂದ ಆದಷ್ಟು ಜಲ್ದಿ ನಾವು ಹೊರಗೆ ಬೀಳ್ಬೇಕು. ಯಾಕಂದ್ರೆ ಒಂದು ಸತಿಯಲ್ಲಿ ಗಾಡಿ ಬಂದು ನಾವು ಸಿಕ್ಕೊಂಡು ಅಂದ್ರೆ ಮಿನಿಮಮ್ ಇನ್ನೂ 1 ತಾಸಿನಿಂದ 2 ತಾಸು ಆಗುತ್ತೆ. ಅದ್ರ ಸಂಬಂಧ ಆದಷ್ಟು ಜಲ್ದಿ ಇಲ್ಲಿಂದ ಗಾಡಿ ಹೊಡೆ ಹಾಕ್ತೀವಿ. ಫಸ್ಟ್ ನಮ್ಮ ವೆಹಿಕಲ್ ಅದಾವು ಎಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಎಲ್ಲ ನಮ್ಮ ವೆಹಿಕಲ್. ನೋಡ್ಬೋದು ಎಷ್ಟೊಂದು ಗಾಡಿ ನಿಂತಾವೆ ಅಂತೇಳಿ. ಇಲ್ಲಿ ಟಿಪ್ಪರ್ನು ನಿಂತಾವು ಮತ್ತು ಕಾರ್ನು ನಿಂತಾವು. ಬಟ್ ಕಂಪೇರ್ ಟು ದಿಸ್ ಸೈಡ್ ಅತ್ತ ಸೈಡ್ ಭಾಳ ಜಾಸ್ತಿ ಗಾಡಿ ನಿಂತಾವು. ಹೇಳೋದಂತ ಮಟ್ಟಿಗೆ ಆಲ್ರೆಡಿ ಪಾರ್ ಮಾಡಿದ್ವಿ ನಾವು.
ಜಸ್ಟ್ ನಾನು ಮಾತಾಡಿದ್ದೆ ತಿರುಗಿ ಮೇನ್ ರೋಡ್ ಬಂದ ಬಿಡುತ್ತೆ. ನೀವು ನೋಡ್ಬೋದು ಮೇನ್ ರೋಡ್ ಬಂದಿದ್ದಕ್ಕೆ ಮನಸ್ಸಿಗೆ ಎಂತ ಖುಷಿ ಆಗತೈತೆ ಅಂದ್ರೆ ಅಂಥ ಖುಷಿ ಆಗತೈತಿ. ಇಷ್ಟೊತ್ತನ ಗಾಡಿ ಹೊಡ್ಯಾಕ ತ್ರಾಸ ಆಗತ್ತಿತ್ತ. ಹುಡುಗರು ಡ್ರೋನ್ ಫ್ಲೈ ಮಾಡೋಣ ಅಂತ ಹೇಳಿದ್ರು, ಅದಕ್ಕೆ ಡ್ರೋನ್ ರೆಡಿ ಮಾಡತ್ತೀವಿ. ಡ್ರೋನ್ ಶಾಟ್ಸ್ ತಗೊಂಡ್ವಿ. ಜಸ್ಟ್ ಈ ಕ್ಲಿಪ್ ಆದಮೇಲೆ ಮೇ ಬಿ ನಾ ಡ್ರೋನ್ ಶಾಟ್ಸ್ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು. Know that I'll give you love you'll never want to share tonight. But if the world isn't working the way that we found it when we were too young to love, our attention is running, 5 seconds is burning a hole in our racing hearts. I wish we could find the space, a great escape, where we could finally break the mold. If it's us that we want and we're happy after the fall, and I don't wanna change. ವ್ಯೂ ಮಸ್ತ್ ಐತಿ ಅಲ್ಲಿದ್ದು, ಮತ್ತು ರೋಡ್ನು ಕ್ಲೀನ್ ಇತ್ತು. ಅದ್ರ ಸಂಬಂಧ ಇಲ್ಲೊಂದು ಶಾರ್ಟ್ಸ್ ತೊಗೊಳ್ಳೋಣ ಅಂತೇಳಿ ಸ್ವಲ್ಪ ಶಾರ್ಟ್ಸ್ ತೊಗೊಂಡು ಶಾರ್ಟ್ಸ್ ಅಂತೂ ಮಸ್ತ್ ಬಂದವು. ಬಟ್ ಇನ್ ಟರ್ಮ್ಸ್ ಆಫ್ ಟೈಮ್ ನಾವು ಭಾಳ ಅಂದ್ರೆ ಭಾಳ ಲೇಟ್ ಆಗಿವಿ. ಪ್ಯಾಂಗೋಂಗಿಗೆ ರಿವರ್ ಫ್ಲೋಸ್ ಭಾಳ ಜಾಸ್ತಿ ಸಿಗ್ತಾವೆ ನಮಗೆ ಇವತ್ತು. ಯಾಕಂದ್ರೆ ಪ್ಯಾಂಗೋಂಗಿಗೆ ಹೋಗೋರು ಯೂಶ್ವಲಿ 6 o'clock ಬಿಡ್ತಾರೆ, ನಾವು ಬಿಟ್ಟಿದ್ದು 8 o'clock. ಏನೈತಿ ಮಾರ್ನಿಂಗ್ ಎಲ್ಲ ಲೇಕ್ ಫ್ರೋಸನ್ ಇರ್ತಾವೆ ಮತ್ತು ಫ್ಲೋ ಕಮ್ಮಿ ಇರುತ್ತೆ. ಅದ್ರ ಸಂಬಂಧ ಮಾರ್ನಿಂಗ್ ಬಿಡೋದು ಹೈಲಿ ಸಜೆಸ್ಟ್ ಮಾಡ್ತಾರೆ. ನಾವು ಆಲ್ರೆಡಿ ಲೇಟ್ ಆಗೀವಿ, ಈಗೆಲ್ಲ ಬಿಸಿಲೈತಿ, ಅದ್ರ ಸಂಬಂಧ ಸ್ನೋ ಮೆಲ್ಟ್ ಆಗಿ ರಿವರ್ ಫ್ಲೋ ಜಾಸ್ತಿ ಆಗ್ತಿರುತ್ತೆ. ಇನ್ನೊಂದು ಸತಿ ಕ್ಲೀನ್ ರೋಡ್ ಹೋಗಿ ಮತ್ತು ಕಚಡ ರೋಡ್ ಚಾಲು ಆಯ್ತು. ನನಗಂತ ಮಟ್ಟಿಗೆ ಒಂದು 100 ಸತಿ ಕ್ಲೀನ್ ರೋಡ್ ಹೋಗಿ ಕಚಡ ರೋಡ್ ಬರುತ್ತೆ. ಮುಂದೆ ನೀವು ರೋಡ್ ನೋಡ್ಬೋದು ಹೆಂಗೈತೆ ಅಂತೇಳಿ. I'll be right here for the rest of my life. ಮತ್ತು ಕಚಡ ರೋಡ್ ಐತೆ ಅಂತೇಳಿ ಇಷ್ಟೊತ್ತನ ಏನು ಕಚಡ ರೋಡ್ ಇತ್ತು ಅದಕ್ಕಿಂತ ಒಂದು 2 ಪಟ್ಟು ಹೊಲಸು ರೋಡ್ ಮತ್ತೆ ಚಾಲು ಆಯ್ತು. ನೋಡ್ಬೋದು. ನನಗಂತ ಮಟ್ಟಿಗೆ ಇದು ಏನೈತಿ ರಿವರ್ ಏರಿಯಾ ಐತಿ, ಅದ್ರದೊಳಗೆ ರೋಡ್ ಕ್ರಿಯೇಟ್ ಆಗೈತಿದೆ. ಎದಕ್ಕಂದ್ರೆ ಇವೆಲ್ಲ ಸ್ಟೋನ್ ಫಾರ್ಮೇಷನ್ಸ್ ಏನದಾವು ಎಲ್ಲ ರಿವರ್ದೊಳಗೆ ಅಷ್ಟೇ ಸಿಗ್ತಾವೆ. ಫೈನಲಿ ನಮ್ದು ಇಲ್ಲೇ ಫಸ್ಟ್ ವಾಟರ್ ಕ್ರಾಸಿಂಗ್ ಬಂದಂಗೆ ಆಯ್ತು. ವಾಟರ್ ಕ್ರಾಸಿಂಗ್ ನೋಡ್ಬೋದು, ಇದು ವಾಟರ್ ಕ್ರಾಸಿಂಗ್. ನೋಡೋಕೆ ಸಣ್ಣಗೆ ಅನ್ಸುತ್ತೆ, ಬಟ್ ಹಂಗಿರಂಗಿಲ್ಲ ಅದು. ಸೊ ಹನಿ ಮತ್ತು ದರ್ಶನ್ ಸ್ವಲ್ಪ ಹಸಿ ಆದ್ರೆ ಈ ವಾಟರ್ ಕ್ರಾಸಿಂಗ್ ನಮ್ದು ಗಾಡಿ ಇಲ್ಲಿ ಬಂತು. ಚಲೋ, ನಮ್ಮ ಪೂರ ಗ್ರೂಪ್ದೊಳಗೆ ವಾಟರ್ ಕ್ರಾಸಿಂಗ್ದೊಳಗೆ ಹಸಿ ಆಗಿದ್ದ ಪ್ರೆಸೆಂಟ್ ನಮ್ಮ ಹನುಮಾನ್ ಕೋಡೆ ಪ್ಲಸ್ ದರ್ಶನ್. ಸೊ ಹನುಮಾನಿಂದ ವೇಟ್ ಸ್ವಲ್ಪ ಜಾಸ್ತಿ ಐತಿ ಮತ್ತು ದರ್ಶನ್ ಲೀನ್ ಬಾಡಿ ಅದಾನ, ಅವಂಗೆ ವೇಟ್ ಜಾಸ್ತಿ ಆಯ್ತು. ಅದ್ರ ಸಂಬಂಧ ಹಸಿ ಅಂದ್ರೆ ಇವ್ರೇನು ಬಿದ್ದಿಲ್ಲ, ಜಸ್ಟ್ ಕಾಲು ತಳಕ್ಕೆ ಟಚ್ ಮಾಡಿದ್ರು. ಅದ್ರ ಸಂಬಂಧ ಶೂಸ್ ಎಲ್ಲ ಹಸಿ ಆಗ್ಯಾವು. ಮುಂದೆ ಯಾರ್ಯಾರು ಪಾಳೆ ಬರುತ್ತೆ ಅಂತೇಳಿ ನಾವು ಇರ್ಬೋದು, ಇಲ್ಲ ನಮ್ಮ ಬೇರೆ ಫ್ರೆಂಡ್ಸ್ನೂ ಇರ್ಬೋದು. ನೋಡೋಣ. ಖಗ್ರಾಸ್ ರೋಡ್ಲಿಂದ ಮತ್ತೆ ವಾಪಸ್ ಮೇನ್ ರೋಡಿಗೆ ಬಂದೀವಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮೇನ್ ರೋಡ್ ಬಂತು. ಅಣ್ಣ ಮತ್ತೆ ಬಂತಣ್ಣ. ಈ ರೋಡ್ದೊಳಗೆ ಗಾಡಿ ಹೊಡೆಯೋಕ್ಕಿಂತ ಮುಂಚೆ ಎಲ್ಲ ಗಟ್ಟು ಮಾಡ್ಕೋರಿ. ಹುಡುಗರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಬೋದು ನಾ ಏನು ಹೇಳತ್ತೀನಿ ಅಂತೇಳಿ. ಎಲ್ಲ ಗಟ್ಟು ಮಾಡ್ಕೋರಿ ಅಂದ್ರೆ ಕರಿಗೂ ಎಲ್ಲ ಗಟ್ಟು ಮಾಡ್ಕೊಂಬರ್ರಿ. ಯಾಕಂದ್ರೆ ರೋಡ್ದೊಳಗೆ ಭಾಳ ಅಂದ್ರೆ ಭಾಳ ದಡಿಕೆ ಅದಾವು. ಆಕಾಶ್ ಟಿಕಂದರ್ ವಾಟ್ಸ್ ಯುವರ್ ಹಾಲತ್? ಭಾರಿ ಮಜಾ ಬರತೈತಿ. ಗಾಡಿ ಹೊಡೆಯೋರ್ಗೆ ಮಜಾ ಬರತೈತಿ, ಹಿಂದೆ ಕುಂತವ್ರಿಗೆ ಸಜಾ ಆಗ್ತೈತಿ. ಇನ್ನೂ ಒಂದು ಆಫ್ ರೋಡಿಂಗ್ ಟ್ರಯಲ್ ಚಾಲು ಆಯ್ತು. ಇಷ್ಟೊತ್ತನ ಏನಿದು ರೋಡ್ ಪ್ಲೇನ್ ಇತ್ತು, ಈಗ ಇದೇ ರೋಡ್ ರಿವರ್ ಸೈಡ್ ಮತ್ತು ಗುಡ್ಡದ ಮೇಲೆ ಐತಿ, ನೀವು ನೋಡ್ಬೋದು. ಸೊ ನನ್ನ ಇಷ್ಟ ಸೈಡ್ ಕಂಪ್ಲೀಟ್ ರಿವರ್ ಫ್ಲೋ ಆಗೋತೈತಿ. ರಿವರಿಂಗಂತೂ ಫ್ಲೋ ಭಾಳ ಅಂದ್ರೆ ಭಾಳ ಜಾಸ್ತಿ ಐತಿ. ನಿಮ್ಗೆ ಕಾಣ್ತಿರ್ಬೋದು ರಿವರ್ ಫ್ಲೋ ಹೆವಿ ಐತಿ. ರೋಡ್
ರೋಡ್ಸ್ ಅಂತೂ ನೋಡಿ ಏನು ಹೇಳ್ಬೇಕಂತ ನಮ್ಗೆ ಗೊತ್ತಾಗೋಗುತ್ತೆ. ಸೊ ಇಂಥ ಸೈಡ್ ನೀವು ರೋಡ್ಸ್ ನೋಡ್ಬೋದು ಎಷ್ಟು ಮಸ್ತ್ ಅದಾವ ಅಂತೇಳಿ. ಸೊ ನನಗಂತೂ ಹೇಳಕ್ಕೆ ಹೊರಡ್ತಿಲ್ಲ, ನಾನು ರೋಡ್ ಚಲೋ ಅದಾವ ಅಂತ ಹೇಳತ್ತಿಲ್ಲ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ, ಬಟ್ ಇನ್ ಟರ್ಮ್ಸ್ ಆಫ್ ವ್ಯೂ ಏನೈತಿ ಒನ್ ಆಫ್ ದ ಬೆಸ್ಟ್ ಅಂತೀನಿ. ಯಾಕಂದ್ರೆ ಈ ವ್ಯೂ ಸಂಬಂಧ ಈ ರೋಡಿಗೆ ಬಂದು ರೈಡ್ ಮಾಡ್ತಾರೆ. ಇಷ್ಟು ಆಫ್ ಬೀಟ್ ಎಕ್ಸ್ಪೀರಿಯನ್ಸ್ ಇದ್ದರೂ ಫೇಸ್ ಮಾಡಿ ರೈಡ್ ಮಾಡ್ತಾರೆ ಮಂದಿ, ಒನ್ ಆ್ಯಂಡ್ ಓನ್ಲಿ ಫಾರ್ ದಿಸ್ ವ್ಯೂ. ಅದಕ್ಕೆ ನಾವು ಜಸ್ಟ್ ಇದು ವ್ಯೂ ಎಂಜಾಯ್ ಮಾಡ್ಕೊಂಡು ಹೊಂಟೀವಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ BRO ಬಾರ್ಡರ್ ರೋಡ್ ಆಪ್ರೇಷನ್ಸ್ದವ್ರು ಭಾಳಷ್ಟು ಕಡೆ ಸೈನ್ ಬೋರ್ಡ್ಸ್ ಹಾಕ್ಯಾರ ಮತ್ತು ಭಾಳಷ್ಟು ಕಡೆ ಥಾಟ್ಸ್ ಬರ್ದಾರ. ಸ್ಪೀಡ್ ಹೊಡೆದ್ರಲಿಂತ ಏನಾಗುತ್ತೆ, ಕಾನ್ಸಿಕ್ವೆನ್ಸಸ್ ಏನದಾವು, ಒಂದು ಮೆಸೇಜ್ ಕೊಟ್ಟಾರ. ನೀವು ಈ ರೋಡ್ಸ್ ಮೇಲೆ ಅದಿರಂದ್ರೆ ಸೀರಿಯಸ್ ಇರ್ಬೇಕು ಮತ್ತು ಪ್ರಾಪರ್ ಡ್ರೈವ್ ಮಾಡಬೇಕು, ಸ್ಲೋ ಡ್ರೈವ್ ಮಾಡ್ಬೇಕಂತೇಳಿ. ಸೊ ಭಾಳ ಹೆಲ್ಪ್ಫುಲ್ ಅದಾವೆ. ಭಾಳಷ್ಟು ಮಂದಿ ತಲೆಯಾಗ ಏನೂ ಇಟ್ಕೊಲಾರ್ದಂಗೆ ಇಲ್ಲ ತಮ್ಮ ಫ್ಯಾಮಿಲಿ ಬಗ್ಗೆ ನೆನಪಾರಿ ಹೆಂಗೆ ಬೇಕು ಹಂಗೆ ಗಾಡಿ ಹೊಡಿತಿರ್ತಾರೆ. ಬಟ್ ಲೈಫ್ ಅಲ್ಲಿಗೆ ಮುಗಿಯಂಗಿಲ್ಲ. ಬೈಕ್ ಹೊಡೆಯೋದ್ರಲಿಂತ ಭಾಳ ಮುಂದತನೂ ಲೈಫ್ ಇರುತ್ತೆ. ಅದ್ರ ಸಂಬಂಧ ಆರಾಮ್ ರೈಡ್ ಮಾಡಿ ಜಸ್ಟ್ ವ್ಯೂ ಎಂಜಾಯ್ ಮಾಡಬೇಕು. If the world isn't working the way that we found it when we were too young to love, our attention is running, 5 seconds is burning a hole in our racing hearts. I wish we could find the space, a great escape, where we could finally break the mold. If it's us that we're wanting to happy after the fall, then I don't wanna change it. ರೋಡ್ ಕಂಪ್ಲೀಟ್ ಚೇಂಜ್ ಆಗತೈತಿ. ನೋಡ್ಬೋದು ಹೆಂಗೆ ನೀರು ಫ್ಲೋ ಆಗಿ ರೋಡ್ ಮೇಲೆ ಬಂದೈತೆ ಪೂರ ಅಂತೇಳಿ. ಅಲ್ಲಿ ಒಬ್ರು ಹೊಂಟ್ರ, ನಮಗೂ ಎಲ್ಲ ಗಾಡಿ ಇಲ್ಲೇ ಸ್ಟಾಪ್ ಆಗ್ಯಾವ, ಹೋಗ್ಬೇಕಾ ಬ್ಯಾಡ ವಿಚಾರ ಮಾಡತ್ತಾವ. ಪಟ್ ಹೊಡೆದು ಬಿಡ್ರಿ, ಟೆಂಪೋ ಎಲ್ಲ ಓಡಾಡಿದೆ. ಓಡ್ತಿರಲ್ಲ ಏನೈತಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತಂದು ಮತ್ತು ಬ್ಯಾಕ್ ಆನ್ ಸೀಟ್ ಅಂತಂದು ಚೇಂಜಸ್ ಏನಪ್ಪ ಅಂತಂದ್ರೆ ಗಿರೀಶ್ ರೈಡ್ ಮಾಡ್ಕೊಂಡೀಗ ನಾ ಬ್ಯಾಕ್ ಸೀಟ್ ಒಳಗಿದ್ದೀನಿ. ಮತ್ತೇನು ಫರ್ದರ್ ಆಗುತ್ತೆ ನಿಮ್ಗೆ ಫುಡ್ ಶೇರ್ ಮಾಡೋಣ. ನೀವು ಬಿದ್ದಿದ್ದು ನೋಡ್ತಕ್ಕ ಮಿರರ್ ಎರಡು ಶೆಕೋಟ್ ಆಗ್ಯಾವು, ಹ್ಯಾಂಡಲ್ ಹಿಂದ ಮುಂದಾಗೈತಿ, ಪೂರ ಕ್ರಾಸ್ ಆಗೈತಿ. ಹಂಗೆ ಈಗ ಏನು ಮಾಡೋಕ್ಕೆ ಬರಲ್ಲ. ಇದೇ ಕಂಡೀಷನ್ ಒಳಗೆ ನಾವು ಗಾಡಿ ಹೊಡಿಬೇಕು. ಮುಂದೆ ಏನಾರು ಸ್ವಲ್ಪ ಊಟಕ್ಕೆ ಏನಾರು ನಿಂತು ಅಂತಂದ್ರೆ ಎಲ್ಲ ಹುಡುಗರು ಸೇರಿ ಅದು ಏನಾರು ಸೀದಾ ಮಾಡೋಕ್ಕಾದ್ರೆ ಮಾಡ್ಬೇಕಂತಂದು ಇದೇ ಐತಿ. ನಮ್ಮ ಕಡೆ ಸದ್ಯ ಏನೂ ಇಕ್ವಿಪ್ಮೆಂಟ್ಸ್ ಇಲ್ಲ ಅದು ಸೀದಾ ಮಾಡೋಕ್ಕೆ. ಮುಂದೆ ಏನಾರು ನಮ್ಗೆ ಸಿಕ್ತಪ್ಪ ಅಂದ್ರೆ ಮಾಡೋ ಅಂತಂದು. ಸೊ ಹಿಂದೆ ಒಂದು ಕಡೆ ಏನಾತಂದ್ರೆ ಅವಾಗ ದರ್ಶನಿಂದ ಮತ್ತು ಹನಿದ ನಾವು ಮಾತಾಡಿ ಇಲ್ಲೊಂದು ಮಿನಿ ಬಂತಿಲ್ಲ. ಮಾತಾಡೋಕೆ ಪುರ್ಸುತ್ ಕೊಡೋ ನೀ ಗಾಡಿ ಹೊಡಿನ ಹೇಳ್ತಿ. ಹನಿ ಮತ್ತು ದರ್ಶನ ಬಗ್ಗೆ ನಾವು ಮಾತಾಡಿದ್ವಿ. ನೆಕ್ಸ್ಟ್ ಯಾವ ಪಾಳೆ ಐತೆ ಅಂತ ನೋಡೋಣ ಅಂತ ನಾವು ವಿಚಾರ ಮಾಡಿದ್ರೆ ಅದು ನೆಕ್ಸ್ಟ್ ಪಾಳೆ ನಮ್ಮದೇ ಇತ್ತು. ಭಯಂಕರ ಇತ್ತು ಪಾಳೆ. ಆದರೂ ಲಿಟ್ರಲಿ ಏನು ಆಫ್ ರೋಡಿಂಗ್ ಅಂತೀವಲ್ಲ ಇಷ್ಟೊತ್ತು ಆಗಲೇ ಮಾಡಿದ್ದ ದೊಡ್ಡ ಆಫ್ ರೋಡಿಂಗ್ ಅಂತ ಮಾಡಿದ್ವಿ ನಾವು. ಇದು ಎಂಥ ಆಫ್ ರೋಡಿಂಗು ಏನು ತಿಳಿಯಲ್ಲ ಇದ್ದಂಗೆ ಆಗೈತಿ ಎಲ್ಲ. ನಮ್ಮ ಶೂಸ್ ಎಲ್ಲ ಪೂರ ನೀರಾಗ ತೊಳೆದ್ಬಿಟ್ಟಾವು. ಶೂಸ್ ಒಳಗಿರೋ ಎಲ್ಲ ಸ್ಪಂಜ್ ಎಲ್ಲ ವಾಟರ್ ಅಬ್ಸರ್ವ್ ಮಾಡೈತಿ. ಐಸಿನ ನೀರು ಆದೋ ಕಾರಣ ಎಲ್ಲ ನಮ್ಮ ಕಾಲೆಲ್ಲ ಜುಮ್ ಅನ್ನೋಕೊಂತಾವು. ಟೈಮ್ ನಂಗನ್ಸೋ ಮಟ್ಟಿಗೆ 1 o'clock ಸಮೀಪ ಆಗೈತಿ. ನಾವೀಗ ಪ್ರೆಸೆಂಟ್ ಶ್ಯೋಕ್ ಅಂತೇಳಿ ಒಂದು ವಿಲೇಜ್ ಬರುತ್ತೆ ಪ್ಯಾಂಗಾಂಗಿಗೆ ಹೋಗುವಾಗ. ಶ್ಯೋಕ್ ವಿಲೇಜ್ಲಿಂದ ಇನ್ನೂ 2 ಕಿಲೋಮೀಟರ್ ಇದ್ದೀವಿ. ಮೇ ಬಿ ಅತ್ತ ಸೈಡ್ ಏನು ಸ್ವಲ್ಪ ಬಿಲ್ಡಿಂಗ್ಸ್ ಕಾಣತ್ತಾವ ನಿಮ್ಗೆ. ಬಿಲ್ಡಿಂಗ್ಸ್ ಅಂದರೆ ಏನು ದೊಡ್ಡವಿಲ್ಲ, ಸಣ್ಣ ಮನೆ ಟೈಪ್ ಕಾಣ್ತಿರ್ಬೋದು. ಅದೇ ಶ್ಯೋಕ್ ವಿಲೇಜ್ ಇರ್ಬೋದು. ಇಲ್ಲಿಂದ ಎಕ್ಸಾಕ್ಟ್ 2 ಕಿಲೋಮೀಟರ್ಸಿಗೆ ಆ ವಿಲೇಜ್ ಐತಿ. ಸೊ ಅಲ್ಲಿ ಹೋಗಿ ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಲ್ಲೇ ಊಟ ಮಾಡ್ಬೇಕಂತೇಳಿ ಒಂದು ಸತಿ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಫರ್ದರ್ ಕಂಟಿನ್ಯೂ ಮಾಡೋದು. ಶಯೋಕ್ ಅಂತೇಳಿ ನಂದಿದ್ದೆ ನಾನು. ಇದು ನೀವು ಹಿಂದೆ ನೋಡ್ಬೋದು, ಹಿಂದೆ ರೆಸ್ಟೋರೆಂಟ್, ಹಿಂದೊಂದು ಸಣ್ಣ ರೆಸ್ಟೋರೆಂಟ್ ಇತ್ತು, ಅಷ್ಟೇ ಇತ್ತು. ಅಲ್ಲೇ ನಾವು ಸ್ಟಾಪ್ ಮಾಡೋಕೆ ಹೋಗಲಿಲ್ಲ. ಶ್ಯೋಕ್ ವಿಲೇಜ್ ಅಂತ ಹೇಳಿದ್ದ, ಅಲ್ಲೇ ಎಂಡ್ ಆಗಲಿಲ್ಲ ವಿಲೇಜ್. ಸ್ವಲ್ಪ ಮುಂದೆ ಬಂದರೆ ಇನ್ನೂ ಸ್ವಲ್ಪ ಮನೆ ಮತ್ತು ರೆಸ್ಟೋರೆಂಟ್ ಕೆಫೇಸ್ ಅದಾವು. ಬಟ್ ಅಂದರೂ ನಾವು ಸ್ಟಾಪ್ ಮಾಡೋಕೆ ಹೋಗಿಲ್ಲ, ಯಾಕಂದ್ರೆ ಡೈರೆಕ್ಟ್ ಮುಂದೆ ಹೋಗ್ಬೇಕು ಅಂತೇಳಿ ವಿಚಾರ ಮಾಡಿದ್ವಿ. ಸೊ ಇದೂ ಪ್ರೆಸೆಂಟ್ ನಾವು ಇರೋದು ಇನ್ನೂ ಪೂರ ಶಯೋಕ್ ವಿಲೇಜ್ದೊಳಗೆ ಅದೀವಿ. ಇಲ್ಲೇ ನಿಮ್ಗೆ ಹೋಮ್ ಸ್ಟೇಸ್, ಗೆಸ್ಟ್ ಹೌಸ್, ರೆಸ್ಟೋರೆಂಟ್ಸ್ ಎಲ್ಲ ಸಿಗ್ತಾವೆ. ಬಟ್ ನಾವಿಲ್ಲೇ ಸ್ಟಾಪ್ ಮಾಡಿಲ್ಲ, ಫರ್ದರ್ ಮುಂದೆ ನೋಡೋಣ. Know that I'll give you love you'll never wanna share tonight.
love. Our attention is running, 5 seconds is burning a hole in our racing hearts. I wish we could find. ಇಲ್ಲಿಂದ 10 ಕಿಲೋಮೀಟ್ರ್ ಈಗ ದುರ್ಬುಕ್ ಅಂತೇಳಿ ಒಂದು ವಿಲೇಜ್ ಐತಿ. ದುರ್ಬುಕ್ದೊಳಗೆ ಊಟ ಮಾಡ್ಬೇಕಂತಿದ್ವಿ, ಬಟ್ ದುರ್ಬುಕ್ಕಿಂದ ಮುಂದೆ ಒಂದು ಚೆಕ್ ಪೋಸ್ಟ್ ಬರುತ್ತೆ. ಸೊ ಆ ಚೆಕ್ ಪೋಸ್ಟ್ ಒಳಗೆ ನಾವು ಚೆಕ್ಕಿಂಗಿಗೆ ನಿಂತಾಗ, ನಮ್ಮ ಗಾಡಿ ಚೆಕ್ಕಿಂಗಿಗೆ ನಿಂತಾಗ ಅದ್ರ ಮುಂದೆ ಒಂದು ಹಿಮಾಲಯನ್ ಧಾಬಾ ಅಂತ ಇದಂತೆ. ಆ ಹಿಮಾಲಯನ್ ಧಾಬಾದೊಳಗೆ ನಾವು ಊಟ ಮಾಡ್ತೀವಿ. ದುರ್ಬುಕ್ ಎಂಟ್ರೆನ್ಸ್ಗಿಂತ ಮೊದಲು ಕಂಪ್ಲೀಟ್ ಆರ್ಮಿದ ಬೇಸ್ ಕ್ಯಾಂಪ್ ಐತಿ. ಕಂಪ್ಲೀಟ್ ಊರಿಗೂರ ಆರ್ಮಿದ ಒಂದು ಬೇಸ್ ಕ್ಯಾಂಪ್ ಅನ್ಸತೈತಿ. ಯಾಕಂದ್ರೆ ಭಾಳ ದೊಡ್ಡ ಪ್ರಮಾಣದೊಳಗೆ ಇಲ್ಲೇ ಆರ್ಮಿ ಕ್ಯಾಂಪ್ ಅದಾವು, ನೀವು ನೋಡ್ಬೋದು. ಇವನ್ ನನ್ನ ರೈಟ್ ಸೈಡ್, ನನ್ನ ಹಿಂದೆ ಲೆಫ್ಟ್ ಸೈಡ್ನು ಒಂದು ಕ್ಯಾಂಪ್ ಇತ್ತು, ಈಗ ಇತ್ತ ಸೈಡ್ನು ಆರ್ಮಿ ಕ್ಯಾಂಪ್ ಐತಿ. ಅತ್ತ ಸೈಡ್ ಚೆಕ್ ಪೋಸ್ಟ್ ಐತಿ, ಟೂರಿಸ್ಟ್ ವೆಹಿಕಲ್ ಎಂಟ್ರಿ ಪಾಯಿಂಟ್. ಇಲ್ಲಿ ನಮ್ದು ಗಾಡಿ ಪಾರ್ಕ್ ಮಾಡೀವಿ. ಇದ ನಮ್ದು ರೆಸ್ಟೋರೆಂಟ್, ಹಿಮಾಲಯನ್ ರೆಸ್ಟೋರೆಂಟ್. ನಾನು ಜುಗಾಡ್ ಮಾಡಿದ್ದು ನೀವು ನೋಡ್ಬೋದು. ಸಾಕ್ಸ್ ಗಾಡಿ ಮೇಲೆ ಇಲ್ಲಿ ಒಣಗಾಕ್ ಹಾಕೀನಿ, ಬಿಸಿಲು ಜಾಸ್ತಿ ಇದ್ದಿದ್ದಕ್ಕೆ. ಪ್ಲಸ್ ಶೂಸ್ ತೆಗೆದು, ನನ್ನ ಶೂಸ್ ತೆಗೆದು ಆ ಗಡಿಯಾಗಿ ಇಟ್ಟೀನಿ. ಪ್ರೆಸೆಂಟ್ ಆ ಕಾರ್ನು ನೀವು ನೋಡ್ಬೋದು ಹೆಂಗಾಗೈತೆ ಅಂತೇಳಿ. ನಮ್ದು ರೆಸ್ಟೋರೆಂಟ್ ಹೆಂಗಾಯ್ತು ಉತ್ತಮ್? ಭಾಳ ಚಲೋ ಇತ್ತು. ಧೂಳು ಹೊರಗೆ ಭಾಳ ಧೂಳಿತ್ತಾಗ ಹೊರಗೆ ಬಂದಿದ್ದೀವಿ. ಏನಾಯ್ತು ಆಕಾಶ? ಬೇಡ, ಊಟ ಮಾಡೋದು ಒಳಗೆ ಕುಂತು ಚಲೋ. ಯಾಕೆ ಇವತ್ತು ಒಂದು ಸ್ವಲ್ಪ ಸಸ್ತ ಕಾಣೋದು ರೇಟ್ ಹೊಡ್ಸ್ಕೊಂಡು ಅನ್ಸುತ್ತೆ ನಂಗೆ ಸ್ವಲ್ಪ. ಸ್ಯಾಂಡ್ವಿಚ್ ಹೇಳಿದ್ದೈತಿ, ವೆಜ್ ಸ್ಯಾಂಡ್ವಿಚ್ 6 ಪೀಸ್ ಬಂದವು. ವಿನ್ಯಾಗ ಬಂದ್ಬಿಟ್ಟು ತಿಂದುಬಿಡ್ರಿ. ಏನು ಮಾಡಕ್ಕಿಲ್ಲ. ಡೈವರ್ಸ್ ಅಲ್ಲೋ, ಡಿವೋರ್ಸ್ ಡಿಸ್ಟರ್ಬ್ ಮಾಡಂಗಿಲ್ಲ, ಸಾರಿ. ಮೋಮೋಸ್ ಅಂತ ಹೇಳಿದ್ವಿ, ಮೋಮೋಸ್. ಉತ್ತಮ ಹೆಂಗೈತೋ ಊಟ? ಭಾಳ ಚಲೋ ಅನ್ಸಾಕೈತಿ. ಪಟ್ ಪಟ್ ಊಟ ಕೊಡತ್ತಾರ. ಇಲ್ಲಿ ಪರಿಸ್ಥಿತಿ ಹೆಂಗಿತ್ತಂದ್ರೆ ನಾ ಕರ್ಕೊಂಬೋದಿಲ್ರಿಪ್ಪ ನಾ ಕರ್ಕೊಂಬೋದಿಲ್ರಿಪ್ಪ ನಾ ಕರ್ಕೊಂಬೋದಿಲ್ರಿಪ್ಪ ಕಾಸಣ ಲೈ ಮುಟ್ಟು ಡೈಲಾಗ್ ಪಾಸಲ್ ಹಿಸ್ಟ್ರಿ ಸ್ಯಾಂಡ್ವಿಚ್ ಚಲೋ ಇತ್ತು, ಮೋಮೋಸ್ ಚಲೋ ಐತಿ, ಬಟ್ ಚಟ್ನಿ ಅವರೇಜ್ ಐತಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸರ್ವಿಸ್ ಚಲೋ ಕೂಡ ಅದಾನ. लेकिन 1 सेकंड ಹೆಂಗ್ ನಾಶ ಆತ ನೋಡ್ರಿ. ನಾ ಎದಕ್ಕೆ ನಾಚ್ಕೊಳ್ಳಿ ಮಾರ್ಯ. ಒಂದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ರೀ, ಇಲ್ಲಿ ಎಲ್ಲರ ಯಾವ್ದ್ರ ಕನ್ಯಾ ಕೊಡೋದಿದ್ರು ಫೋನ್ ಹಚ್ಚಿಬಿಡ್ರಿ. ನೂಡಲ್ಸ್ ಹೆಂಗೈತಿ ಉತ್ತಮ? ಚಲೋ ಇದು, ಮಸ್ತ್ ಐತಿ ಉತ್ತಮ. ಇಷ್ಟು ದಿನದೊಳಗೆ ಹೊಟ್ಟೆ ತುಂಬಂಗ ಆತೈತೆ ಫಸ್ಟ್ ಟೈಮ್ ಅನ್ಸಾಕೈತಿ. कुले बा तू जल जल नहीं तेरा मेरा प्रप 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 मारा दे. सॉक्सो शुक्याचे बूटो मधमे ती कच्चा छे. बूटो कच्चा बूटो एकच झाला ना सासो घालून नमने दर राडा आणि वापस त्यांनी कच्चा हिच्यात स्निकर्स बूटो सुक्याचे, सॉक्सो पूरा शुक्याचे, बूट ಅಷ್ಟ ಹಾಕೋನ್ ಬೂಟೋ ಮದಮ್ ತಿ ಕಚ್ಚಾ छे. ಏನು ಮಾಡಿದ್ಯಾ ವಿನಯ್? ಇನ್ನೊಂದ್ಸತಿ ಹೇಳು. ಏನೋ ಮಾಡಿ ಅಂತಲ್ಲ ಅವಾಗ ವಿನಯ್ ಬಿದ್ದಾಗ ಗಾಡಿದ ನಿಂದ್ರಿಸಿಲ್ಲಂತ್ರಿ. ಅದಕ್ಕೆ ವಿನಯ್ ರಸ್ತೆ ಮೇಲೆ ನಿಂತು ಕಲ್ ತಗೊಂಡು ಗಾಡಿದ ಗಡ್ಡ ಹಾಕಿ ನಿಂದ್ರಿಸ್ಯಾನ. ಒಂದು ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಥಿಂಗ್ ಆಗೈತಿ. ಈಗ ನಮ್ಮ ಹನಿ ಖೊಡೆಯವರ ಅಲ್ಲಿ ನಿಂತಿದ್ರು, ವಿನಯ್ ಸಿಡ್ಲಿಂಗ್ ಅವ್ರು ಇಲ್ಲಿ ನಿಂತಿದ್ರು. ಚಾವಿ ಕ್ಯಾಚ್ ಕೇಳಿದಾಗ ಹನಿ ಇಲ್ಲಿ ಹೋಗ್ದಾನ ಚಾವಿ. ಚಾವಿ ಹುಡ್ಕೋ ಪ್ರೊಸೆಸ್ ಒಳಗದಾರ ಎಲ್ಲರೂ. ಸಿಗ್ತೀರ ಉತ್ತಮ? ಹನುಮಾನ ಹನುಮಾನ ಗಾಡಿ ಮಟಾರೆ, ಗಾಡಿ ಖಾಲಿ छे. ಹನಿಯಾನ್ ವಿನ್ಯ ಖಾತಿ ಚಡ್ಯಾ ಬೇ, ಖಾತಿ ಚಡ್ಯಾ ಹಾಗೈತೆ. ತೇ ಸೈಡ್ ಗೈತೆ ನೈ. ಒಮ್ಮೆ ಡ್ರೋನ್ ಹಾರ್ ನೋಡ್ತೀನಿ ನೋಡ್ತೀರಿ ಅಲ್ಲಿ. ನಮಗಿಲ್ಲಿ ಪ್ರಾಬ್ಲಮ್ ಏನಾಗತ್ತೈತೆ ಅಂದ್ರೆ, ಅವಾಗ ಹನುಮಾನ ಏನು ಚಾವಿ ಮ್ಯಾಗ ಹೋಗದ, ಚಾವಿ ನಿಯರ್ಲಿ ನಾವು 1.5 ತಾಸು ಮ್ಯಾಲೆ ಹತ್ತು ಹುಡ್ಕಾಕತ್ತೆ, ಇನ್ನಾದ್ರೂ ಗಾಡಿ ಚಾವಿ ಸಿಗೋವಲ್ತು. ಸೊ ಇತ್ತ ಸೈಡ್ ಹಿಂದೆ ಒಂದು ತುರ್ಬುಕ್ ಅಂತೇಳಿ ಮುರ್ಬಕ್ ಅಂತೇಳಿ ನಾವು ಊರು ಹೇಳಿದ್ದೆ ನಿಮ್ಗೆ. ಆ ಊರದೊಳಗೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಐತನ ಆ ಥರ. ಅಲ್ಲಿಂದ ಒಬ್ಬ ಮೆಕ್ಯಾನಿಕ್ಕಿಗೆ ಕರ್ಕೊಂಬಂದು ಡೈರೆಕ್ಟ್ ಮಾಡಾಕತ್ತಂದ್ರೆ ಡೈರೆಕ್ಟ್ ಮಾಡ್ತೀವಿ. ಇಲ್ಲಕ್ಕಂದ್ರೆ ಇದು ಗಾಡಿ ಇವತ್ತು ಇಲ್ಲೇ ಬಿಟ್ಟು ನಾವು ಪ್ಯಾಂಗಾಂಗಿಗೆ ಹೋಗ್ತೀವಿ. ಯಾಕಂದ್ರೆ ನಾವು ಆಲ್ರೆಡಿ ಒಂದು 1.5 ತಾಸು ಅದು ಹುಡ್ಕಾಕತ್ತೆ. ಈ ಒಂದು ಗಾಡಿ ಸಂಬಂಧ ಕಂಪ್ಲೀಟ್ ಟ್ರಿಪ್ ಸ್ಪಾಯ್ಲ್ ಆಗುತ್ತೆ. ನೋಡೋಣ, ಲಾಸ್ಟ್ ಮುರ್ಬಕ್ಕಿಗೆ ಹೋಗಿ ಅಲ್ಲಿಂದ ಮೆಕ್ಯಾನಿಕ್ಕಿಗೆ ಕರ್ಕೊಂಬಂದು ಮಾಡ್ತಾಕ ಒಂದು ಲಾಸ್ಟ್ ಟ್ರೈ ಮಾಡ್ತೀವಿ. 300 किलोमीटर की चक्कर में इसका स्क्रैच आएगा, फिर ज़्यादा पैसा लगेगा. उससे अच्छा इधर ही छोड़ो. ಇಲ್ಲಿ ಪ್ಯಾಂಗಾಂಗ್ ನಿ ಜಾವ ಚಲೋ ಯಾರಾಗಿ ಇಡ ಚಲೋ ಚಲೋ ಬಾತಿ ಹಿಂದಿ ಸತ ಇಲ್ಲಿ ಹಿಂದೆ ಸ್ಟಾಪ್ ಮಾಡಿವಿ. ಸೇಫ್ಟಿಗೆ ಒಂದು ವಿಡಿಯೋ ಇರಲಿ ಅಂತೇಳಿ ಕಂಪ್ಲೀಟ್ ಒಂದು ವಿಡಿಯೋ ಮಾಡ್ಕೊಂಡಿನಿ.
ಫೈನಲಿ ಎಷ್ಟು ಟ್ರೈ ಮಾಡಿದ್ರು ನಮ್ಮ ಹನುಮಾನ್ ಹೆಸರದೊಳಗೆ ಐತಿ ಪವನ್, ಒಂದು ಹೆಸರು, ಇನ್ನೊಂದು ಹೆಸರು ಹನುಮಾನ್. ಅವನ ಹೆಸರು ತಕ್ಕಂಗೆ ಅವ ಚಾವಿ ಒಗ್ದಾನ, ಚಾವಿ ಸಿಗಲಿಲ್ಲ. वाह क्या सीन है, वाह क्या सीन है. ಅದಕ್ಕೆ 1.5 ತಾಸು ಮೇಲೆ ಅಂದ್ರೆ ಕನಿಷ್ಠ ಒಂದು 2 ತಾಸು ಚಾವಿ ಹುಡುಕಿ ಗಾಡಿ ಅಲ್ಲೇ ಹಿಂದೆ ಬಿಟ್ಟು ಹೊಂಟಿವಿ. ನೀವು ಮುಂದೆ ಬೋರ್ಡ್ ನೋಡ್ಬೋದು, ಪ್ಯಾಂಗಾಂಗ್ TSO 33 ಕಿಲೋಮೀಟರ್ಸ್ ಐತಿ. ಬಟ್ ಪ್ಯಾಂಗಾಂಗ್ಲಿಂತ ಒಂದು 20 ಕಿಲೋಮೀಟರ್ಸ್ ನಾವು ನಮ್ದು ಲೊಕೇಶನ್ ಐತಿ. This is not a phase, my dear. Time heals the moment, but our hearts were frozen. Don't disappear. ಪ್ಯಾಂಗಾಂಗ್ ಲೇಕಿಂದ ವ್ಯೂ ಆಲ್ರೆಡಿ ಕಾಣಕ್ಕೆ ಸ್ಟಾರ್ಟ್ ಆಯ್ತು. ನೀವು ನೋಡ್ಬೋದು ಲೇಕಿನ ಕಲರ್ ಹೆಂಗೈತೆ ಅಂತೇಳಿ. ಕೀರ್ತಿ ಚಕ್ರ ಬೆಟಾಲಿಯನ್ ಅಂತೇಳಿ ಇಲ್ಲೊಂದು ಬೆಟಾಲಿಯನ್ ಐತಿ. ಇದೂ ಆರ್ಮಿದವ್ರದ್ದು ಒಂದು ಕ್ಯಾಂಪ್ ಐತಿ, ಇದೂ ಆರ್ಮಿದವ್ರದ್ದು. ಸೊ ಇತ್ತ ಸೈಡಿಂದ ಲೇಕ್ ಸ್ಟಾರ್ಟ್ ಆಗೈತಿ. ನೀವು ನೋಡ್ಬೋದು ಹೆಂಗೈತೆ ಅಂತೇಳಿ. ಚೆಕಿಂಗ್ ಅಂತೇಳಿ ಆರ್ಮಿ ಬೋಟ್ನೂ ಅದಾವು. ಸೊ ಇತ್ತ ಸೈಡ್ ಎಲ್ಲ ಆರ್ಮಿದ ವೆಹಿಕಲ್ಸ್ ಮತ್ತು ಆರ್ಮಿದ ಕ್ಯಾಂಪಿಂಗ್ ಐತಿ. ನೀವು ನೋಡ್ಬೋದು ಇಲ್ಲೇ ಏನೇನು ಮಷಿನರಿ ಅದಾವು ಮತ್ತು ಬೋಟ್ಸ್ ಹೆಂಗೆ ಅದಾವೆ ಆರ್ಮಿದವರು ಅಂತೇಳಿ. ಚೈನಾ ಬಾರ್ಡರ್ ಪ್ಲಸ್ ಇಲ್ಲಿಂತ ಹಾರ್ಡ್ಲಿ ಒಂದು 10 ಕಿಲೋಮೀಟರ್ಸಿಗೆ ಚೈನಾ ಬರುತ್ತೆ. ಮತ್ತು 75% ಆಫ್ ಪ್ಯಾಂಗಾಂಗ್ ಲೇಕ್ ಚೈನಾದೊಳಗೆ ಎಕ್ಸಿಸ್ಟ್ ಆಗುತ್ತೆ. ಸೊ ಅದ್ರ ಸಂಬಂಧ ಇವ್ರೇನ್ರ ಚೆಕಿಂಗ್ ಅಥವಾ ಪ್ರೋಟೋಕಾಲ್ ಫಾಲೋ ಮಾಡೋ ಸಂಬಂಧ ಬೋಟ್ ಇಟ್ಟಿರ್ಬೋದು. ನೋಡ್ಬೋದು ಪ್ಯಾಂಗಾಂಗ್ ಲೇಕಿಂದ ವ್ಯೂ. ಲೇಕಿಂದ ಕಲರ್ ನೋಡ್ರಿ, ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಲೈಟ್ ಬ್ಲೂ, ಡಾರ್ಕ್ ಬ್ಲೂ. ಮತ್ತು ಹತ್ತ ಸೈಡ್ ಮೌಂಟೇನ್ಸ್, ಇಲ್ಲೊಂದು ವಿಲೇಜ್ ಐತಿ. ಸೊ ವ್ಯೂ ಹೆಂಗೈತಿ ಜಸ್ಟ್ ನೋಡ್ರಿ. ಲೇಟ್ ಆಯ್ತು ನಮ್ಗೆ ಬರಾಕ, ಬಟ್ ವ್ಯೂ ಅಂತೂ ಸಿಕ್ತು ಫೈನಲಿ ಪ್ಯಾಂಗಾಂಗ್ ಲೇಕಿಗೆ ನಾವು ಬಂದ್ವಿ. ಗಾಡಿ ಎಲ್ಲ ಅಲ್ಲೇ ನಿಂದಿರಿಸಿ ಫಸ್ಟ್ ಓಡ್ಕೊಂಡು ಬಂದ್ವಿ. ಇಲ್ಲೇ ಓಡ್ಕೊಂಬಂದು ಇಲ್ಲಿ ಲೇಕ್ ನೋಡಾತೀವಿ. ಲೇಕಿನ ವ್ಯೂ ನೋಡ್ಬೋದು ನೀವು ಹೆಂಗೈತೆ ಅಂಥೇಳಿ. ಎಲ್ಲಕ್ಕಿಂತ ವಿಚಿತ್ರ ಏನಂದ್ರೆ ಈ ಲೇಕಿಂದ ಕಲರ್ ನೋಡ್ರಿ ನೀವು, ಒಂದು ಕಡೆ ಲೈಟ್ ಬ್ಲೂ ಅನ್ಸುತ್ತೆ, ಒಂದು ಕಡೆ ಡಾರ್ಕ್ ಬ್ಲೂ ಅನ್ಸುತ್ತೆ. ಬಟ್ ಓವರ್ ಆಲ್ ಲೇಕಿನ ವ್ಯೂ ಅಂತೂ ಭಾಳ ಮಸ್ತ್ ಐತಿ. ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಏನು ಲೇಕ್ ಐತಿ ಇಡೀ ವರ್ಲ್ಡ್ದೊಳಗೆ ಎಲ್ಲಕ್ಕಿಂತ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್. ಮತ್ತು ಇದ್ರದ್ದು ನಿಯರ್ಲಿ 20 to 25% ಅಷ್ಟೇ ಇಂಡಿಯಾದೊಳಗೆ ಐತಿ. ಉಳ್ಕಿದ ಪಾರ್ಟ್ ಎಲ್ಲ ಇದ್ರದ್ದು ಚೈನಾದೊಳಗೆ ಬರುತ್ತೆ. Just know that I'll give you love you never wanna share tonight. ಇಲ್ಲೇ ನಿಮ್ಗೆ ಮೇ ಬಿ ಕ್ಲಾರಿಟಿ ಕಾಣ್ಬೋದು ಎಷ್ಟು ಪ್ಯೂರ್ ಐತಿ ವಾಟರ್ ಅಂತೇಳಿ. ಯಾಕಂದ್ರೆ ಇಲ್ಲಿದ ಕಂಪ್ಲೀಟ್ ಅಲ್ಲಿ ತನಕ ಏನು ಕಲ್ಲು ಅದಾವು ನೀರ್ದೊಳಗೆ ಅವನು ಎಲ್ಲ ಕಲ್ಲು ಸಮೇತ ಕಾಣತ್ತಾವು. ಮತ್ತು ಈ ಸಲ ಫೋಟೋಶೂಟ್ ಮಾಡಿದ್ವಿ. ಅಲ್ಲೊಂದು ಬೋರ್ಡ್ ಐತಿ, ವೆಲ್ಕಮ್ ಟು ಮಾನ್ ಪ್ಯಾಂಗಾಂಗ್ ಅಂತೇಳಿ. ಮೇ ಬಿ ಪ್ಯಾಂಗಾಂಗಿಂದ ಒಂದು ಪಾರ್ಟ್ ಇರ್ಬೋದು. ಪ್ಯಾಂಗಾಂಗ್ 3 Idiots ಶೂಟಿಂಗ್ ಪಾಯಿಂಟ್ ಅಂತೇಳಿ. ಎಕ್ಸಾಕ್ಟ್ 3 Idiots ಶೂಟಿಂಗ್ ಪಾಯಿಂಟ್ ಇದಲ್ಲ. ಇಲ್ಲಿಂತ 7 ಕಿಲೋಮೀಟರ್ಸ್ ಹೋದ್ರೆ ಏನು 3 Idiots ಶೂಟಿಂಗ್ ಪಾಯಿಂಟ್ ಇತ್ತು ಆ ಪಾಯಿಂಟ್ ಬರುತ್ತೆ. ಸೊ ಇಲ್ಲಿಂತ ಒಂದು 7 ಕಿಲೋಮೀಟರ್ಸ್ ಮುಂದೆ ಹೋಗ್ತೀವಿ. ಈಗ ಮುಂದೆ ಅಲ್ಲೇನೂ ಹೋಗಿ ಏನೇನೈತೆ ಅನ್ನೋದು. ಇಲ್ಲಿಂತ 7 ಕಿಲೋಮೀಟರ್ಸ್ ಐತೆ ಅಂತ ಏನು ಹೇಳಿದ್ದೆ, ಅಲ್ಲಿ ಹೊಂಟಿವಿ ಈಗ. ಸೊ ಬಾಜುಕ ಲೇಕಿಂದ ವ್ಯೂ ನೋಡ್ಬೋದು ನೀವು, ಇಂಥ ಮಸ್ತ್ ಐತೆ ಅಂತೇಳಿ. ಇನ್ನೂ ಒಂದು ದೊಡ್ಡ ಟಾಸ್ಕ್ ಏನಂದ್ರೆ ಮತ್ತೆ ನಮಗೆ ವಾಟರ್ ಕ್ರಾಸಿಂಗ್ ಬಂದೈತಿ. ಸೊ ದರ್ಶನ್ ಫಸ್ಟ್ ಹೊಂಟಾನ, ನೆಕ್ಸ್ಟ್ ಉತ್ತಮ್ ಒಬ್ಬ ಹೊಂಟಾನ, ನೀವು ನೋಡ್ಬೋದು. ನಾವು ಈಗ ವಾಟರ್ ಕ್ರಾಸಿಂಗ್ ಮಾಡಿದ್ದು ಇದೇ ರಿವರ್. ಇಲ್ಲಿಂದ ವಾಟರ್ ಫ್ಲೋ ಆಗಿ ಹಿಂಗೆ ಹೊಂಟಿತ್ತು. ನಾವು ಇಲ್ಲಿಂದ ಕ್ರಾಸ್ ಮಾಡಿದ್ವಿ. ವ್ಯೂ ನೋಡ್ಬೋದು ನೀವು, ಏನು ಸೈಕ್ ವ್ಯೂ ಐತಿಲ್ಲ. ಪ್ಯಾಂಗಾಂಗ್ ಲೇಕ್ ಒನ್ಸ್ ಅ ಲೈಫ್ ಟೈಮ್ ವ್ಯೂ. ಮುಂಜಾನಿಂದ ಸಂಜೆ ತನಕ ನೋಡಿದ್ರು ನಿಮ್ಗೆ ಸ್ಯಾಟಿಸ್ಫೈ ಆಗಂಗಿಲ್ಲ ಅಂಥ ವ್ಯೂ ಐತಿಲ್ಲ. The way that we found it when we were too young to love. Our attention is running, 5 seconds is burning a hole in our ಪ್ಯಾಂಗಾಂಗ್ ಲೇಕಿಂದ ಏನು ಮೇನ್ ವ್ಯೂ ಪಾಯಿಂಟ್ ಐತಿ ಅಲ್ಲಿ ಬಂದೀವಿ. ಮೇನ್ ವ್ಯೂ ಪಾಯಿಂಟ್ ಇನ್ ದ ಸೆನ್ಸ್ ಏನು 3 Idiots ಒಳಗೆ ಯೂಸ್ ಮಾಡ್ಯಾರ ವ್ಯೂ ಪಾಯಿಂಟ್, ಅಲ್ಲಿ ಬಂದೀವಿ ಈಗ. ಸೊ ನೀವು ನೋಡ್ಬೋದು ಹತ್ತ ಸೈಡ್ ಅಂತೂ ಭಾಳ ಕ್ರೌಡೆಡ್ ಐತಿ, ಪ್ಲಸ್ ಕ್ರೌಡ್ ಇದ್ದಲ್ಲಿ. ನೋಡೋಣ. Idiots ಒಳಗೆ ಏನು ವೆಹಿಕಲ್ ಯೂಸ್ ಮಾಡ್ಯಾರ ಅವು ಅಂತೂ ಹತ್ತ ಸೈಡ್ ಕಾಣತ್ತಾವ ನಂಗೆ. ಬಟ್ ನಂಗೆ ಇಲ್ಲಿದ ವ್ಯೂ ಭಾಳ ಮನಸ್ಸು ಬರತೈತಿ. ಸೊ ಅದು ಮೇನ್ ರೀಸನ್ ನಾನು ಆಯ್ತಾ ಸೈಡ್ ಬಂದಿದ್ದು. ನಮ್ಮ ಫ್ರೆಂಡ್ಸ್ ಎಲ್ಲರೂ ಇನ್ನೂ ಗಾಡಿ ಕಡೆನೇ ಅದಾರ, ಬಟ್ ನಾ ಒಬ್ಬನ ಬಂದೀನಿ.
ಯಾಕಂದ್ರೆ ನಂಗೆ ಭಾಳ ಬ್ಯಾಡ್ಲಿ ಇಲ್ಲಿದ್ದು ಒಂದು ಶಾರ್ಟ್ ತೊಗೊಳ್ತೀನಿ. ನಾ ಹೇಳ್ದಂಗೆ ವಿಡಿಯೋ ಅಲ್ಲಿಂದ ಸ್ವಲ್ಪ ತೊಗೊಂಡೆ ಡ್ರೋನ್ ಶಾಟ್ಸ್, ಅಲ್ಲಿಂದ ಈ ಪಾಯಿಂಟಿಗೆ ಬಂದು ಇಲ್ಲಿ ಸ್ವಲ್ಪ ಡ್ರೋನ್ ಶಾಟ್ಸ್ ತೊಗೊಂಡೆ. ಡ್ರೋನ್ ಶಾಟ್ಸ್ ನನ್ನ ಮನ್ಸಿಗೆ ತಕ್ಕಂಗೆ ಸ್ಯಾಟಿಸ್ಫೈಯಿಂಗ್ ಬಂದವು. ನಾ ಭಾಳ ಅಂದ್ರೆ ಭಾಳ ಖುಷಿ ಅದೀನಿ ಡ್ರೋನ್ ಶಾಟ್ಸ್ಲಿಂತ. 1,001 times before I bet. Let me fall into your eyes all over again. I'll be right here for the rest of my life. Just know that I'll give you love you never wanna share tonight. Tonight. But if the world isn't working the way that we found it when we were too young to love, our attention is running, 5 seconds is burning a hole in our racing hearts. I wish we could find the space, a great escape, where we could finally break the mold. If it's us that we're wanting, we're happy after the fall. And I don't wanna change. ಈಗ ಅತ್ತ ಸೈಡ್ ಹೋಗಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ಪ್ಯಾಂಗಾಂಗ್ ಲೇಕ್ ಕಡೆ ಎಂಜಾಯ್ ಮಾಡಿ ನಾವು ನಮ್ಮ ಸ್ಟೇ ಕಡೆ ಹೋಗ್ತೀವಿ. ಎಲ್ಲ ಫ್ರೆಂಡ್ಸ್ ಸೇರಿನೂ ಒಂದು ಡ್ರೋನ್ ಶಾಟ್ ತೊಗೊಂಡ್ವಿ. ಇನ್ನೊಂದು ಏನಂದ್ರೆ ನನ್ನ ಹಿಂದೆ ನೀವು ವ್ಯೂ ನೋಡ್ಬೋದು. ಸೊ ಟೈಮ್ ಏನಾಗಿದೆ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ. 7:24 ಮತ್ತು ವ್ಯೂ ನೋಡ್ಬೋದು ನೀವು ಹೆಂಗೈತೆ ಅಂಥೇಳಿ. My dear, time heals the moment, but our hearts were frozen, don't disappear. You were scared from not knowing, but I got a feeling that I'll be right here for the rest of my life. Just know that I ಉಸುಗೈತಿಲ್ಲ ಸ್ಯಾಂಡ್. ಮತ್ತು ಇತ್ತ ಸೈಡ್ ನೀವು ನೋಡ್ಬೋದು ಕಂಪ್ಲೀಟ್ ಪ್ಯಾಂಗಾಂಗ್ ಲೇಕ್ ಐತಿ. ಮತ್ತು ಅಲ್ಲೇ ಸನ್ಸೆಟ್ ಆಗತೈತಿ. ಅಲ್ಲಿ ಸ್ವಲ್ಪ ಸ್ನೋ ಐತಿ. ಮತ್ತು ಸನ್ಸೆಟ್ಟಿಂದ ಏನು ಆರೆಂಜ್ ವ್ಯೂ ಐತಿ. ಸೊ ಕ್ಲಾಸಿ ವ್ಯೂ ಅನ್ಬೋದು. ಮತ್ತು ಲೇಕ್ ನೀವು ನೋಡ್ಬೋದು ಎಷ್ಟು ಪ್ಯೂರ್ ಐತಿ ಅಂಥೇಳಿ. ಇದ್ರ ನೀರು ನೋಡಿದ್ರೆ ಕುಡಿದು ಬಿಡ್ಬೇಕು ಅನ್ಸುತ್ತೆ ಇದ್ರ ನೀರು. ಆದ್ರೆ ಒಂದು ಏನಂದ್ರೆ ಇದು ನಮ್ಮ ಏಷ್ಯಾದ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಇದು, ಸ್ವೀಟ್ ವಾಟರ್ ಲೇಕ್ ಅಲ್ಲ. 3 ಇಡಿಯಟ್ಸಿಂದ ಏನು ಶೂಟಿಂಗ್ ಆಗೈತಿ ಇಲ್ಲಿ, ಅದ್ರ ಸಂಬಂಧ ಕಂಪ್ಲೀಟ್ ಸೆಟಪ್ 3 ಇಡಿಯಟ್ಸಿಂದ ಮಾಡಿಬಿಟ್ಟಾರ. ಏನು ಕರೀನಾ ಕಪೂರ್ ಗಾಡಿ ತೊಗೊಂಬರ್ತಾಳಲ್ಲ ಆ ಗಾಡಿ ಇಟ್ಟಾರ. ಮತ್ತು ಅಮೀರ್ ಖಾನ್ ಮತ್ತು ಅವರಿಬ್ಬರು ಕುಂತಿದ್ದ ಗಾಡಿ, ಅವು ಏನು ಸಿಟ್ಟಿಂಗ್ ಚೇರ್ಸ್ ಅದಾವು ಅವು ಐತಿ, ಅದು ಐತಿ. ಮತ್ತು 3 ಇಡಿಯಟ್ಸ್ ಒಳಗೆ ಲಾಸ್ಟಿಗೆ ಏನು ಒಂದು ಗಾಡಿ ತೋರಿಸ್ತಾರೆ ಅದು ಐತಿ. ಆ ಥರ ಸೆಟಪ್ ಇಲ್ಲಿ ಕ್ರಿಯೇಟ್ ಮಾಡ್ಯಾರ. ಮತ್ತು ನನ್ನ ಮುಂದೆ ಇದ್ದಿದ್ದು ಹಿಲ್ಸ್ ನೀವು ನೋಡ್ಬೋದು ಕಂಪ್ಲೀಟ್ ಸ್ನೋಲೆ ಕವರ್ ಆಗ್ಯಾವು. ಅತ್ತ ಸೈಡ್ ಒಂದು ವಿಲೇಜ್ ಐತಿ. ಅವು ಪ್ಯಾಂಗಾಂಗ್ ಲೇಕಿಗೆ ಬರೋದು ಸ್ವಲ್ಪ ಲೇಟ್ ಆಯ್ತು. ನಂಗೇನು ಡ್ರೋನ್ ಶಾಟ್ಸ್ ಸಿಕ್ಕಾವು. ಅದ್ರದೊಳಗೆ ಪ್ಯಾಂಗಾಂಗ್ ಲೇಕಿನ ಕಲರ್ ಅಷ್ಟು ಕರೆಕ್ಟ್ ಕಾಣಂಗಿಲ್ಲ. ಪ್ಲೇನ್ ಅನಿಸುತ್ತೆ. ಬಟ್ ಇನ್ ರಿಯಲ್ ಭಾಳ ಅಂದ್ರೆ ಭಾಳ ಬ್ಲೂ ಐತಿ ಕಲರ್. ಇದ್ರದೊಳಗೆ ನಿಮ್ಗೇನು ಅಷ್ಟು ಕರೆಕ್ಟ್ ಗೊತ್ತಾಗಂಗಿಲ್ಲ. ಹಾರ್ಸ್ ರೈಡ್ ಮತ್ತು ಯಾಕ್ ರೈಡ್ ಎರಡೂ ಅವೈಲೇಬಲ್ ಅದಾವೆ. ನೀವು ನೋಡ್ಬೋದು ಇಲ್ಲಿ ಯಾಕೆ ಹೆಂಗಿರ್ತಾವೆ ಅಂಥೇಳಿ. ಹಾಂ, ಫೈನಲಿ ಪ್ಯಾಂಗಾಂಗ್ ಲೇಕಿಂದ ವ್ಯೂ ಮುಗಿಸ್ಕೊಂಡು ನಾವು ವಾಪಸ್ ನಮ್ಮ ರೂಮ್ ಕಡೆ ಹೊಂಟೀವಿ. ವಾಪಸ್ ಅಲ್ಲ, ಈಗ ರೂಮ್ ಕಡೆ ಹೊಂಟೀವಿ. ಸೊ ರೂಮ್ ಇಲ್ಲಿಂದ ನಿಯರ್ಲಿ 15 to 20 ಕಿಲೋಮೀಟರ್ಸ್ ಐತಿ. ಈ ಗಾಡಿಗೆ ನಾವು ಫಾಲೋ ಮಾಡ್ಬೇಕು. ಸೊ ನಮ್ಮದು ವೆಹಿಕಲ್ ರೆಡಿ ಐತಿ, ದರ್ಶನ್ ರೆಡಿ ಆತನ. ನಾ ಅಂತರೂ ಏನೂ ಹಾಕ್ಕೊಂಡಿಲ್ಲ. ನೋಡೋಣ, ಥಂಡಿ ಭಾಳ ಜಾಸ್ತಿ ಐತಿ. ಥಂಡಿ ಹತ್ತಂದ್ರೆ ದರ್ಶನ ಕಂಟಿನ್ಯೂ ಮಾಡ್ತಾನೆ, ಇಲ್ಲ ನಾ ಗಾಡಿ ಇದು ನೋಡಿದ್ರೆ ನೋಡಿ ಸಾಕಾಗವಲ್ತು. ನಾವು ಅಷ್ಟು ಡೇಂಜರ್ ಐತಿ. ಅದು ನೋಡಿದ್ರೆ ಬರೀ ಕಾಲು ಮೇಲೆ ಸಿಗೋದಾಯ್ತು. And I don't wanna change it. No, 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 ನೀವು ಜಾಸ್ತಿ ಕಂಟಿನ್ಯೂ ಜಾನು ಆರಾಮ್ ಜಾಸ್ತಿ, ನೋ ಟೆನ್ಷನ್. ಫೈನಲಿ ನಮ್ಮ ಹೋಮ್ ಸ್ಟೇಗೆ ಬಂದೀವಿ. ಭಾಳ ಲೇಟ್ ಆಗೈತಿ, ತಿರುಗಿ ಕತ್ಲಾಗೈತಿ. ಇವತ್ತಿಂದ ಡೇ ಇಲ್ಲಿಗ ಕಂಪ್ಲೀಟ್ ಆಗುತ್ತೆ. ಇವತ್ತು ನಾವು 8:35ಗೆ ಬಂದು ನಮ್ಮ ರೂಮಿಗೆ ಮುಟ್ಟಿದ್ವಿ. ಸೊ
ಇವತ್ತಿನ ಡೇ ಇಲ್ಲಿಗೆ ಎಂಡ್ ಆಗುತ್ತೆ.